ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೀ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 31ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 31. ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯ ಯಜ್ಞಸ್ಯ ಕುತೋನ್ಯ ಕುರುಸತ್ತಮ. ಅನುವಾದ. ಹೇ ಕುರುಶ್ರೇಷ್ಠನಾದ ಅರ್ಜುನ, ಯಜ್ಞದಲ್ಲಿ ಉಳಿದ ಅಮೃತವನ್ನು ಅನುಭವಿಸುವ ಯೋಗಿಗಳು ಸನಾತನ ಪರಬ್ರಹ್ಮ ಪರಮಾತ್ಮನನ್ನು ಹೊಂದುತ್ತಾರೆ. ಮತ್ತು ಯಜ್ಞವನ್ನು ಮಾಡದಿರುವ ಪುರುಷನಿಗಾದರೋ ಈ ಮನುಷ್ಯ ಲೋಕವೂ ಕೂಡ ಸುಖದಾಯಕವಾಗಿಲ್ಲ. ಮತ್ತೆ ಪರಲೋಕವು ಹೇಗೆ ಸುಖದಾಯಕವಾಗಬಲ್ಲದು? ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಇಲ್ಲಿ ಯಜ್ಞ ಮಾಡುವಂತಹ ಸಾಧಕರ ಪ್ರಶಂಸೆಯನ್ನೆಲ್ಲ ಮಾಡಿ, ಈಗ ಈ ಯಜ್ಞಗಳನ್ನು ಮಾಡೋದ್ರಿಂದ ನಮಗೇನು ಲಾಭ ಆಗುತ್ತೆ ಮತ್ತು ಮಾಡದೇ ಇರೋದ್ರಿಂದ ಏನು ಹಾನಿ ಆಗುತ್ತೆ ಅಂತ ತೋರಿಸ್ಕೊಟ್ಟು ಭಗವಂತ ಮೇಲೆ ಹೇಳಿರುವಂಥ ಯಜ್ಞಗಳನ್ನೆಲ್ಲ ಮಾಡೋದ್ರ ಅವಶ್ಯಕತೆ ಏನು ಅನ್ನೋದನ್ನು ಕೂಡ ಈಗ ಹೇಳ್ತಾನೆ. ಮಾಡಿದ್ರೆ ಏನಾಗುತ್ತೆ, ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಏನು ಲಾಭ, ಏನು ಹಾನಿ ಆಗುತ್ತೆ, ಮತ್ತು ಇದನ್ನು ಮಾಡಬೇಕಾಗಿರುವಂಥ ಅವಶ್ಯಕತೆ ಏನಿದೆ, ಇದರ ಬಗ್ಗೆ ಎಲ್ಲ ಭಗವಂತ ಈಗ ಹೇಳ್ತಾನೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಹೇ ಅರ್ಜುನ, ಯಜ್ಞವನ್ನು ಮಾಡಿ ಅದರಲ್ಲಿ ಉಳಿದಿರುವಂಥ ಅಮೃತವನ್ನು ಅನುಭವಿಸುವಂತಹ ಯೋಗಿಗಳಿದಾರಲ್ಲ, ಅವರು ಸನಾತನ ಪರಬ್ರಹ್ಮ ಪರಮಾತ್ಮನನ್ನು ಪಡಿತಾರೆ. ಮತ್ತು ಯಜ್ಞವನ್ನು ಯಾರು ಮಾಡೋದಿಲ್ವೋ ಅಂಥ ಮನುಷ್ಯನಿಗೆ ಈ ಲೋಕ ಕೂಡ ಅವನಿಗೆ ಸುಖದಾಯಕವಾಗಿರೋದಿಲ್ಲ. ಅಂದಮೇಲೆ ಪರಲೋಕ ಹೇಗೆ ತಾನೇ ಸುಖದಾಯಕವಾಗಿರೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಏನು? ಯಜ್ಞಗಳನ್ನು ಮಾಡಲೇಬೇಕು ಮನುಷ್ಯರು. ಯಜ್ಞವನ್ನು ಮಾಡಲಿಲ್ಲ ಅಂತಂದರೆ ಈ ಲೋಕದಲ್ಲೂ ನಮಗೆ ಸುಖ ಸಿಗೋದಿಲ್ಲ, ಪರಲೋಕದಲ್ಲೂ ಕೂಡ ನಮಗೆ ಸುಖ ಅನ್ನೋದು ಇರೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಪ್ರಶ್ನೆ ಏನು ಅಂತ ಈಗ ತಿಳ್ಕೊಳ್ಳೋಣ. ಇಲ್ಲಿ ಯಜ್ಞದಿಂದ ಉಳಿದ ಅಮೃತ ಅಂತ ಹೇಳಿದಾರಲ್ಲ, ಅದು ಯಾವುದು, ಮತ್ತು ಅದನ್ನು ಅನುಭವಿಸೋದು ಅಂತಂದರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಉತ್ತರ ಏನು ಅಂತಂದರೆ, ದೇವತೆಗಳ ನಿಮಿತ್ತದಿಂದ, ದೇವತೆಗಳಿಗೋಸ್ಕರ ಅಂತ ನಾವು ಅಗ್ನಿಯಲ್ಲಿ ತುಪ್ಪ ಈ ರೀತಿಯ ಪದಾರ್ಥಗಳನ್ನೆಲ್ಲ ಹವನವನ್ನು ಮಾಡ್ತೀವಲ್ವಾ, ಅದನ್ನು ಯಜ್ಞ ಅಂತ ಹೇಳ್ತಾರೆ. ಇದು ಲೋಕ ಪ್ರಸಿದ್ಧ ಅಲ್ವಾ. ತುಪ್ಪ ಅದನ್ನೆಲ್ಲ ಹಾಕಿ ಅಗ್ನಿಯಲ್ಲಿ ನಾವು ಮಾಡೋದನ್ನೇ ಯಜ್ಞ ಅಂತ ಈ ಲೋಕದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಮತ್ತು ಅದರಿಂದ ಉಳಿದಿರುವಂಥ ಹವಿಸ್ಸನ್ನು ಕೊಟ್ಟು ಅದರಲ್ಲಿ ಉಳಿದಿರುತ್ತಲ್ಲ, ಅದನ್ನು ಯಜ್ಞಶಿಷ್ಟಾಮೃತ ಅಂತ ಹೇಳ್ತಾರೆ. ಇದೇ ರೀತಿ ಸ್ಮೃತಿಕಾರರಿದಾರಲ್ಲ, ಅವರು ಪಂಚಮಹಾಯಜ್ಞಾದಿಗಳ ವರ್ಣನೆಯನ್ನು ಮಾಡಿದಾರಲ್ಲ, ಅದರಲ್ಲಿ ಅಂದರೆ ಸ್ಮೃತಿಕಾರರು ಪಂಚಮಹಾಯಜ್ಞಗಳ ವರ್ಣನೆಯನ್ನು ಮಾಡಿದ್ದಾರೆ. ಅದರಲ್ಲೇನು ಅಂತಂದರೆ ದೇವತೆ, ಋಷಿ, ಪಿತೃಗಳು, ಮನುಷ್ಯ ಮತ್ತು ಬೇರೆ ಪ್ರಾಣಿ, ಇದು 5. ಇವರಿಗೆ ಯಥಾಶಕ್ತಿ, ಈಗ ದೇವತೆಗೆ ನಾವು ನೈವೇದ್ಯವನ್ನು ಅರ್ಪಣೆ ಮಾಡಬೇಕು, ಋಷಿಗಳಿಗೆ ನಾವು ಕೊಡಬೇಕು, ಪಿತೃಗಳಿಗೆ ನಾವು ಕೊಡಬೇಕು, ಮನುಷ್ಯರಿಗೆ ಕೊಡಬೇಕು, ಬೇರೆ ಪ್ರಾಣಿಗಳಿದ್ರೆ ಅವಕ್ಕೂ ಕೂಡ ನಮಗೆ ಯಥಾಶಕ್ತಿ ವಿಧಿಪೂರ್ವಕವಾಗಿ ಅನ್ನದ ವಿಭಾಗವನ್ನು ಮಾಡಿ, ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಈ ರೀತಿ ಮಾಡ್ತಿದ್ರು. ಅದಕ್ಕೇನೆ ಪಕ್ಕದಲ್ಲಿ ಎತ್ತು ಸ್ವಲ್ಪ ಅನ್ನ ಇಡ್ತಾ ಇದ್ರು. ಅದನ್ನು ಆಚೆ ಹಾಕಿದಾಗ ಯಾವುದಾದ್ರೂ ಪ್ರಾಣಿ ತಿನ್ನುತ್ತೆ ಅಂತಂದ್ಬಿಟ್ಟು, ಸೊ ಊಟ ಮಾಡೋದಕ್ಕೆ ಮುಂಚೆ ದೇವತೆಗೆ ಅದನ್ನು ಅರ್ಪಣೆ ಮಾಡ್ತಿದ್ರು, ಋಷಿಗಳಿಗೆ ಅದನ್ನು ಕೊಡ್ತಿದ್ರು, ಪಿತೃಗಳಿಗೆ ಅದನ್ನು ಅರ್ಪಣೆ ಮಾಡ್ತಿದ್ರು, ಮನುಷ್ಯರು ಯಾರಾದರೂ ಹೊಟ್ಟೆ ಹಸಿದವ್ರು ಇದ್ದರೆ ಅವ್ರಿಗೆ ಊಟ ಹಾಕಿ ಪ್ರಾಣಿಗಳಿಗೆ ಕೊಟ್ಟು ಆಮೇಲೆ ಅವರು ಊಟ ಮಾಡ್ತಿದ್ರು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಎಲ್ಲರಿಗೂ ಕೂಡ ಯಥಾಶಕ್ತಿ ವಿಧಿಪೂರ್ವಕವಾಗಿ ಅನ್ನದ ವಿಭಾಗವನ್ನು ಮಾಡಿ ಉಳಿದ ಅನ್ನವನ್ನು ಯಜ್ಞಶಿಷ್ಟಾಮೃತ ಅಂತಂದ್ಬಿಟ್ಟು ಯಜ್ಞಶಿಷ್ಟಾಮೃತ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಭಗವಂತ ಮೇಲೆ ಹೇಳಿರುವಂಥ ಯಜ್ಞದ ರೂಪಕದಲ್ಲಿ ಈಗ ಇಲ್ಲಿ ಪ್ರಾಣಾಯಾಮ ಮಾಡೋದು ಅದ್ರ ಬಗ್ಗೆ ಹೇಳ್ತಾ ಇರೋದಲ್ವಾ. ಜಪ, ತಪ, ಪ್ರಾಣಾಯಾಮ ಮತ್ತು ಯೋಗ, ಸ್ವಾಧ್ಯಾಯ ಇದರ ಬಗ್ಗೆ ಹೇಳಿರೋದು ಅಲ್ವಾ. ಈ ರೀತಿಯ ಯಜ್ಞದ ರೂಪಕದಲ್ಲಿ ಪರಮಾತ್ಮನ ಪ್ರಾಪ್ತಿಯ ಜ್ಞಾನ, ಅವನನ್ನು ಪಡ್ಕೋಬೇಕಾದ್ರೆ ನಾವು ಜ್ಞಾನ, ಸಂಯಮ, ತಪ, ಯೋಗ, ಸ್ವಾಧ್ಯಾಯ,
ಪ್ರಾಣಾಯಾಮ ಈ ರೀತಿಯ ಸಾಧನೆಗಳನ್ನು ವರ್ಣನೆ ಮಾಡಿದಾನೋ ಅದರಲ್ಲಿ ಅನ್ನದ ಸಂಬಂಧನೇ ಇಲ್ಲ. ಅಲ್ಲಿ ಏನು ಅನ್ನದ ಬಗ್ಗೆ ಮಾತಾಡ್ತಾನೆ? ಏನೂ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಮೇಲೆ ಹೇಳಿರುವಂಥ ಸಾಧನೆಗಳ ಅನುಷ್ಠಾನವನ್ನು ಮಾಡೋದ್ರಿಂದ ಆ ಸಾಧಕನಿಗೆ ಏನಾಗುತ್ತೆ? ಅವನ ಅಂತಃಕರಣ ಶುದ್ಧವಾಗುತ್ತೆ. ಆಮೇಲೆ ಅದರಲ್ಲಿ ಪ್ರಸಾದದ ರೂಪದಲ್ಲಿ ಏನು ಬರುತ್ತೆ ಹೇಳಿ? ಪ್ರಸನ್ನತೆ ಅನ್ನೋದು ಉಂಟಾಗುತ್ತೆ. ಈಗ ಸ್ವಾಧ್ಯಾಯ ಮಾಡಿದಾಗ ನಮಗೆ ಅನ್ನ ಸಿಗುತ್ತಾ? ಇಲ್ಲ. ಒಂದು ರೀತಿಯ ಒಂದು ಆತ್ಮ ಸಂತೃಪ್ತಿ ಅಥವಾ ಒಂದು ಸಂತೋಷ ಅದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ನಮಗೆ. ಇಲ್ಲ ಅಂತಂದರೆ ನಾವು ಪ್ರತಿನಿತ್ಯ ಇದನ್ನು ಮಾಡೋಕ್ಕಾಗುತ್ತಾ? ಭಗವದ್ಗೀತೆಯನ್ನು ಕೇಳೋದಕ್ಕೆ ಓದೋದಕ್ಕೆಲ್ಲ ಆಗುತ್ತಾ? ಇಲ್ಲ. ಆ ಸಾಧಕನ ಒಂದು ಸಾಧನೆಯಲ್ಲಿ ಒಂದು ತೃಪ್ತಿ ಅನ್ನೋದು, ಒಂದು ಪ್ರಸನ್ನತೆ ಅನ್ನೋದು ಸಿಗುತ್ತೆ ಅಲ್ವಾ? ಇದೇ ರೀತಿ ನೋಡಿ, ಜಪ ಮಾಡಿದಾಗ, ತಪ ಮಾಡಿದಾಗ, ಯೋಗ ಮಾಡಿದಾಗ, ಭಗವಂತನ ಜ್ಞಾನವನ್ನು ತಿಳ್ಕೊಂಡಾಗ, ಪ್ರಾಣಾಯಾಮ ಮಾಡಿದಾಗ, ಸ್ವಾಧ್ಯಾಯವನ್ನು ಮಾಡಿದಾಗ ಅವನಿಗೆ ಅದನ್ನು ಮಾಡ್ತಾ 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 ಅವನ ಅಂತಃಕರಣವೆಲ್ಲ ಶುದ್ಧವಾಗಿ ಅಲ್ಲಿ ಒಂದು ಪ್ರಸನ್ನತೆ ಅನ್ನೋದು ಬರುತ್ತೆ. ಅದು ಪ್ರಸಾದದ ರೂಪದಲ್ಲಿ ಅವನಿಗೆ ಅದು ಸಿಗುತ್ತೆ. ಇದರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದಾಯ್ತಾ? ಈ ವಿಷಯದ ಬಗ್ಗೆ 2ನೇ ಅಧ್ಯಾಯದಲ್ಲಿ 64 ಮತ್ತು 65ನೇ ಶ್ಲೋಕದಲ್ಲಿ ಕೂಡ ಹೇಳಿದ್ದಾನೆ. ಏನು ಅಂತಂದ್ರೆ ಆ ಶ್ಲೋಕ ರಾಗದ್ವೇಷ ವಿಮುಕ್ತೈಸ್ತು ಅಂತ ಬರುತ್ತಲ್ಲ, ಆ ಶ್ಲೋಕ. ಅಲ್ಲೇನು ಹೇಳಿದಾನೆ ಭಗವಂತ? ಅಂತಃಕರಣವನ್ನ ತನ್ನ ಅಧೀನವಾಗಿ ಮಾಡಿಕೊಂಡಿರುವಂತಹ ಸಾಧಕ, ತನ್ನ ವಶದಲ್ಲಿ ಮಾಡಿಕೊಂಡಿರುವಂಥ ರಾಗದ್ವೇಷ ರಹಿತವಾಗಿರುವಂಥ ಇಂದ್ರಿಯಗಳ ಮೂಲಕ ವಿಷಯಗಳಲ್ಲಿ ವಿಚರಣೆ ಮಾಡ್ತಾ ಮಾಡ್ತಾ ಅಂತಃಕರಣದ ಪ್ರಸನ್ನತೆಯನ್ನು ಪಡಿತಾನೆ ಅಂತ ಅಲ್ಲಿ ಭಗವಂತ ಹೇಳಿದಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ಅಂತಃಕರಣದಲ್ಲಿ ಆಧ್ಯಾತ್ಮಿಕ ಪ್ರಸನ್ನತೆ ಅನ್ನೋದು ಬಂದ ಮೇಲೆ ಇವನ ಎಲ್ಲ ದುಃಖಗಳ ಅಭಾವವಾಗುತ್ತೆ. ಅವನಿಗೆ ದುಃಖನೇ ಇರೋದಿಲ್ಲ. ಮತ್ತೆ ಆ ಪ್ರಸನ್ನ ಚಿತ್ತನಾದಂತಹ ಕರ್ಮಯೋಗಿಯ ಬುದ್ಧಿ ಶೀಘ್ರವೇ ಎಲ್ಲ ಕಡೆಯಿಂದ ಹಿಮ್ಮೆಟ್ಟಿ, ಅಂದರೆ ಯಾವುದ್ರ ಕಡೆನೂ ಹೋಗೋದಿಲ್ಲ, ಬರೀ ಭಗವಂತನಲ್ಲೇ ಅದು ಸ್ಥಿರವಾಗಿರುತ್ತೆ ಅಂತನ್ಬಿಟ್ಟು ಈ ವಿಷಯದ ಬಗ್ಗೆ ಅಲ್ಲಿ ಹೇಳಿದ್ದಾರೆ. ಮತ್ತೆ 18ನೇ ಅಧ್ಯಾಯದ 36 ಮತ್ತು 37ನೇ ಶ್ಲೋಕದಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಅದು ಯಾವ ಶ್ಲೋಕ ಅಂತಂದರೆ ಸುಖಂ ತ್ವಿದಾನೀಂ ತ್ರಿವಿಧಂ ಅಂತ ಇದೆಯಲ್ಲ, ಅಲ್ಲೇನು ಹೇಳಿದ್ದಾನೆ ಭಗವಂತ? ಅಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಈಗ ನನ್ನ ಮೂಲಕ ನೀನು 3 ರೀತಿಯ ಸುಖವನ್ನು ಕೇಳು ಅಂತ ಹೇಳಿ ಅಲ್ಲಿ ಸಾತ್ವಿಕ ಸುಖ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಯಾವ ಸುಖದಲ್ಲಿ ಸಾಧಕನಾದಂತಹ ಮನುಷ್ಯ ಭಜನೆ, ಧ್ಯಾನ, ಸೇವೆ ಈ ಒಂದು ಅಭ್ಯಾಸದಿಂದ ರಮಿಸ್ತಾನೋ ನೋಡಿ. ರಮಿಸೋದು ಅಂದರೆ ನಾವು ಏನಾದರೂ ಒಂದು ಕೇಳ್ತಾ ಇರಬೇಕಾದ್ರೆ ಅದರಲ್ಲೇ ನಾವು ತಲ್ಲೀನರಾಗಿರೋದು, ಅದರಲ್ಲಿ ಏನೋ ಒಂದು ಸುಖ ಇರುತ್ತೆ, ಅದನ್ನು ಅನುಭವಿಸ್ತೀವಲ್ವ, ಅದನ್ನು ರಮಿಸೋದು ಅಂತ ಹೇಳೋದು. ಯಾವುದರಿಂದ ದುಃಖದ ಅಂತ್ಯವನ್ನು ಪಡಿತಾನೋ, ಯಾವ ಇಂಥ ಸುಖ ಇದೆಯೋ, ಅಂದರೆ ಆರಂಭದಲ್ಲಿ ವಿಷಕ್ಕೆ ಸಮಾನ, ಕಷ್ಟ ಅನಿಸುತ್ತೆ, ನಮಗೆ ಆಗೋದೇ ಇಲ್ಲ ಅನಿಸುತ್ತೆ, ಆದರೆ ಹೋಗ್ತಾ 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 ಪರಿಣಾಮದಲ್ಲಿ ಅದು ಅಮೃತಕ್ಕೆ ಸಮಾನವಾಗಿರುತ್ತೆ. ಅದಕ್ಕೋಸ್ಕರನೇ ಆ ಪರಮಾತ್ಮ ವಿಷಯಕವಾದಂತಹ ಬುದ್ಧಿಯ ಪ್ರಸಾದದಿಂದ ಉಂಟಾಗುವಂತಹ ಸುಖವನ್ನು ಸಾತ್ವಿಕ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಬಗ್ಗೆನೇ ಚಿಂತನೆ, ಅವನ ಬಗ್ಗೆ ಕೇಳೋದು, ಅವನ ಬಗ್ಗೆ ಹಾಡೋದು, ಅವನ ಬಗ್ಗೆ ಹೊಗಳೋದು, ಅವನ ಬಗ್ಗೆನೇ ಮಾತಾಡೋದು, ಈ ರೀತಿಯ ಒಂದು ಬುದ್ಧಿಯ ಪ್ರಸಾದದಿಂದ ಉಂಟಾಗುವಂಥ ಸುಖವನ್ನು ಸಾತ್ವಿಕ ಸುಖ ಅಂತ ಕರೀತಾರೆ ಅಂತಂದ್ಬಿಟ್ಟು ಅಲ್ಲೂ ಕೂಡ ಹೇಳಿದ್ದಾನೆ. ಅದೇ ಯಜ್ಞದಿಂದ ಉಳಿದಂಥ ಅಮೃತ ಅಂತ ಹೇಳೋದು. ಅಂದರೆ ಏನು? ಆ ಪ್ರಸನ್ನತೆ ಅನ್ನೋದೇ ಯಜ್ಞದಿಂದ ಉಳುವಂಥ ಒಂದು ಅಮೃತ. ಯಾಕೆ ಅಂತಂದರೆ ಅದು ಅಮೃತ ಸ್ವರೂಪಿ ಪರಮಾತ್ಮನ ಪ್ರಾಪ್ತಿಗೆ ಕಾರಣವಾಗುತ್ತೆ. ಅದೇ ರೀತಿ ಆ ವಿಶುದ್ಧ ಭಾವದಿಂದ ಉಂಟಾದಂತಹ ಸುಖದಲ್ಲಿ ನಿತ್ಯ ತೃಪ್ತವಾಗಿರೋದೇ ಇಲ್ಲಿ ಆ ಅಮೃತದ ಅನುಭವವನ್ನು ಮಾಡೋದು ಅಂತ ಹೇಳೋದು. ಈಗ ನಾವು ಭಗವಂತನ ವಿಷಯವನ್ನು ಕೇಳಬೇಕಾದ್ರೆ ನಮ್ಮ ಮನಸ್ಸಿಗೊಂದು ಪ್ರಸನ್ನತೆ, ಒಂದು ಆನಂದ ಸಿಗುತ್ತೆ ಅಂತಂದರೆ ಯಾರಿಗದರ ಅನುಭವ ಆಗಿರೋದಿಲ್ವೋ ಅವರು ಇದೇನಿದು ಹೇಳ್ತಾರೆ ಇವರು, ಅದೇನು ಭಗವಂತನ ಕತೆ ಕೇಳಿಬಿಟ್ರೆ, ಅವನ ಬಗ್ಗೆ ಕೇಳಿಬಿಟ್ರೆ ಏನು ಸಂತೋಷ ಆಗ್ಬಿಡುತ್ತಾ, ಹಾಗೆ ಹೀಗೆ ಅಂತ ಮಾತಾಡೋರು ಇದ್ದಾರೆ. ಯಾಕೆ? ಅವ್ರಿಗಿನ್ನೂ ಅನುಭವ ಆಗಿರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಕಲ್ಮಶಗಳು ಇಲ್ಲದೆ ಶುದ್ಧ ಭಾವದಿಂದ ಸುಖವಾಗಿ ನಿತ್ಯ ತೃಪ್ತರಾಗಿರ್ತೀವಲ್ವ, ಅದು ನಿಜವಾಗ್ಲೂ ಯಾರು ಅನುಭವ ಪಟ್ಟಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ರೀತಿ ನಿತ್ಯ ತೃಪ್ತನಾಗಿರೋದೇ ಇಲ್ಲಿ ಅಮೃತದ ಅನುಭವವನ್ನು ಪಡೆಯೋದು ಅಥವಾ ಮಾಡೋದು ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಅಂತ ಹೇಳಿದ್ದಾರೆ. ಈಗ ಅರ್ಥ ಆಯ್ತಲ್ವಾ? ಯಜ್ಞದಿಂದ ಉಳಿದಂಥ ಅಮೃತ ಅಂದರೆ ಯಾವುದು?
ಆ ಪ್ರಸನ್ನತೆ ಅನ್ನುವಂಥದ್ದು. ಅದನ್ನು ಅನುಭವಿಸೋದು ಅಂತಂದರೆ ಏನು? ಯಾವುದೇ ಒಂದು ಕೆಟ್ಟ ಭಾವನೆಯೂ ಇಲ್ಲದೆ ಆ ಒಂದು ವಿಶುದ್ಧ ಭಾವದಲ್ಲಿ ನಮಗೆ ಉಂಟಾಗುವಂಥ ಸುಖದಲ್ಲಿ ನಿತ್ಯ ತೃಪ್ತನಾಗಿರೋದಿದೆಯಲ್ಲ, ಅದನ್ನು ಅಮೃತದ ಅನುಭವವನ್ನು ಮಾಡೋದು ಅಂತ ಹೇಳಿರೋದು. ಅದನ್ನು ಅನುಭವಿಸೋದು ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಅಂದರೆ ಇದೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.